ಹೆಸರು ಕಾಳು ಗತ್ಲೆ ಈ ಮಡಕೆ ಕಾಳುನು ಭಾಳ ಜಲ್ದಿ ಮೊಳಕೆ ಬರ್ತಾವು. ವಾವ್! ನೋಡ್ರಿ ಒಂದ ದಿನದಾಗ ಎಷ್ಟು ಚಂದ ಮೊಳಕೆ ಬಂದಾವು. ಮೊದಲ ಈ ಪಲ್ಯಕ್ಕೆ ಹಾಕಾಕ ಖಾರ ರೆಡಿ ಮಾಡಾಕತ್ತೀನಿ ರೀ. ಮಿಕ್ಸಿ ಜಾರ್ನಾಗ ಒಂದು 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಒಂದು 2 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ, 1 ಗಡ್ಡೆಯಷ್ಟು ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕಾಕತ್ತೀನಿ ರೀ. ಬೇಕಂದ್ರೆ ನೀವು ಪುಡಿ ಉಪ್ಪನ್ನು ಬಳಸ್ಬೋದು. ಉಪ್ಪು ಸ್ವಲ್ಪ ಹಾಕಿದ್ರೆ ಸಾಕು, ಅಂದ್ರೆ ಹಸಿ ಖಾರ ಕಹಿ ಹಾಕಂಗಿಲ್ಲ. ಇದನ್ನು ನೀರು ಹಾಕ್ಲಾರ್ದನ್ನ ರುಬ್ಬಬೇಕು. ಹಿಂಗೆ ಸ್ವಲ್ಪ ತರಿ ಆದ್ರೆ ನಡಿತೈತ್ರಿ, ಆದ್ರೆ ನೀರು ಮಾತ್ರ ಹಾಕಕ್ಕೆ ಹೋಗಬಾರ್ದು. ಆಮೇಲೆ ಈ ಹಸಿ ಖಾರನ ನೀವು ಒಂದು 2-3 ದಿನ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಉಪಯೋಗಿಸ್ಬೋದು. ನೆಕ್ಸ್ಟ್ ಈಗ ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟಿದ್ರಾಗ ಮೊಳಕೆ ಬರ್ಸಿದ ಮಡಕೆ ಕಾಳು ಮತ್ತು 1 ಚಮಚದಷ್ಟು ಎಣ್ಣೆ ಹಾಕಿ ಹೈ ಫ್ಲೇಮ್ನಾಗ ಇದನ್ನು ಕೈ ಬಿಡ್ಲಾರ್ದ ಹುರಿಬೇಕು. ಒಂದು 2-3 ನಿಮಿಷ ಹುರಿದ್ರೆ ಸಾಕ್ರಿ, ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ. ಹುರಿಲಾರ್ದ ನಾವು ಹಂಗಾನು ಪಲ್ಯ ಮಾಡ್ಬೋದು, ಆದರೆ ಸ್ವಲ್ಪ ಹುರಿದು ಮಾಡೋದ್ರಿಂದ ಪಲ್ಯ ಭಾಳ ರುಚಿ ಆಗುತ್ತೆ. ಸ್ವಲ್ಪ ಇದ್ರ ಹಸಿ ವಾಸನೆ ಹೋದ್ರೆ ಸಾಕು, ತೆಗೆದ್ಬಿಡ್ರಿ. ಆಮೇಲೆ ಕಡಾಯಿ ಒಳಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಚಲೋ ತಂಗ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕಬೇಕು. ಎರಡೂ ಚಂದಂಗೆ ಚಟಪಟ ಅಂತ ಸಿಡಿದ ಮೇಲೆ ಕಟ್ ಮಾಡಿದ 2 ಉಳ್ಳಾಗಡ್ಡಿ ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ರಿ. ಹೈ ಫ್ಲೇಮ್ನಾಗ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿನ ಒಂದು 2 ನಿಮಿಷ ಹುರಿಬೇಕು. ಈರುಳ್ಳಿ ಹಿಂಗೆ ಸ್ವಲ್ಪ ಮೆತ್ತಗಾದ್ಮೇಲೆ ಕರಿಬೇವು, ಕಟ್ ಮಾಡಿದ 1 ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಇದನ್ನು ಹುರಿಬೇಕು. ಉಪ್ಪು ಹಾಕಿ ಟೊಮೆಟೊ ಹುರಿದ್ರೆ ಟೊಮೆಟೊ ಜಲ್ದಿ ಮೆತ್ತಗಾಗತ್ತೆ, ಜಲ್ದಿ ಹುರಿತೈತಿ. ಆಮೇಲೆ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿಬಿಟ್ಟು ಖಾರ ಉಪ್ಪು ಹಾಕಿ ಕಾಳು ಹಾಕಿ ಕುದಿಸಿದ್ರೆ ಆತಪ್ಪ ಪಲ್ಯ ರೆಡಿ. ಇದ್ರಾಗೇನು ದೊಡ್ಡಗಾದ ಅಂತೇಳಿ ಭಾಳ ಮಂದಿ ಅಂತಾರೆ. ಆದ್ರೆ ಯಾವ ಸಾಮಗ್ರಿನ ಯಾವಾಗ ಹಾಕಬೇಕು, ಎಷ್ಟೊತ್ತು ಹುರಿಬೇಕು ಅಂಥೇಳಿ ಒಂದು ಪದ್ಧತಿ ಇರ್ತೈತಿ. ಆ ಪದ್ಧತಿ ಪ್ರಕಾರ ನಾವು ಪಲ್ಯ ಮಾಡಿದ್ವಪ್ಪ ಅಂತಂದ್ರೆ ಪಲ್ಯ ಭಾಳ ರುಚಿ ಆಗ್ತೈತೆ ರೀ. ಅಷ್ಟೇ ಅಲ್ಲ, ಜಲ್ದಿ ಕೆಡಂಗಿಲ್ಲ. ಈ ಕಾಳು ಪಲ್ಯನ ನೀವು ಒಂದು 2-3 ದಿನ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈಗ ಟೊಮೆಟೊ ಫುಲ್ ಮೆತ್ತಗೆ ಬೆಂದ ಮೇಲೆ ನಾ ಇದ್ರಾಗ ರುಬ್ಬಿದ ಖಾರ ಇತ್ತಲ್ರಿ ಅದನ್ನು ಹಾಕಿ ಹುರಿಯಾಕತ್ತೀನಿ. ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದ ಸ್ವಲ್ಪ ಇದ್ರ ಹಸಿ ವಾಸನೆ ಹೋಗೋತನ ಚಲೋ ತಂಗೆ ಹುರಿಬೇಕು. ಈ ಪಲ್ಯ ಖಾರ ಹಿಡಿತೈತ್ರಿ, ಅದಕ್ಕೆ ಸ್ವಲ್ಪ ಖಾರ ಬೇಕಾಗ್ತೈತಿ. ಹಾಗಾಗಿ ನೀವು ಮಾಮೂಲಿ ಪಲ್ಯಕ್ಕೆ ಎಷ್ಟು ಖಾರ ಹಾಕ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ರಿ, ಅಂದ್ರೆ ಪಲ್ಯ ಚಲೋ ಆಗ್ತೈತಿ. ಆಮೇಲೆ ಸ್ವಲ್ಪ ಬೆಲ್ಲ, 1 ಟೀ ಸ್ಪೂನಷ್ಟು ಹುರಿದಿದ್ದು ಹವೀಜ್ ಪುಡಿ ಅಂದ್ರೆ ಧನಿಯಾ ಪುಡಿ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಾಕತ್ತೀನಿ ರೀ. ನೀವು ಉಪಯೋಗಿಸಿದ ಟೊಮೆಟೊ ಭಾಳ ಹುಳಿ ಇದ್ದಪ್ಪ ಅಂತಂದ್ರೆ ಹುಣಸೆಹಣ್ಣು ಸ್ವಲ್ಪ ಕಮ್ಮಿ ಹಾಕ್ರಿ. ಸಾಸಿವೆ ಜೀರಿಗೆ ಎಣ್ಣೆಗೆ ಚಲೋ ತಂಗೆ ಚಟಪಟ ಸಿಡಿಲಿಲ್ಲಪ್ಪ ಅಂತಂದ್ರೆ ಪಲ್ಯ ತಿನ್ನೋ ಮುಂದೆ ಸಾಸಿವೆ ಬಾಯಾಗ ಬರುತ್ತಲ್ರಿ, ಅವಾಗ ಕೈ ಹತ್ತೈತಿ, ಪಲ್ಯ ಟೇಸ್ಟ್ ಹಾಳಾಗತ್ತೆ. ಆಮೇಲೆ ಉಳ್ಳಾಗಡ್ಡಿ ಚಲೋ ತಂಗೆ ಬೆಂದ ಮೇಲೆ ನಾವು ಟೊಮೆಟೊ ಹಾಕಬೇಕು. ಮತ್ತು ಟೊಮೆಟೊ ಚಂದಂಗೆ ಮೆತ್ತಗೆ ಬೆಂದ ಮೇಲೆ ಉಳ್ಕಿದ ಸಾಮಗ್ರಿ ಹಾಕಬೇಕು, ಅಂದ್ರೆ ಪಲ್ಯ ಭಾಳ ರುಚಿ ಆಗುತ್ತೆ. ಸರಿಯಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿ ಒಳಗಿದನ್ನು ಒಂದು 2-3 ನಿಮಿಷ ಕುದಿಸ್ಬೇಕು. ಖಾರ, ಉಪ್ಪು, ಹುಳಿ, ಬೆಲ್ಲ ಎಲ್ಲ ಚಲೋ ತಂಗೆ ಕುದ್ದುಬಿಟ್ಟು ಸೈಡಿಗೆ ಹಿಂಗೆ ಎಣ್ಣೆ ಬಿಟ್ಕೊಂಡು ಬರ್ಬೇಕ್ರಿ. ಅಲ್ಲಿ ತನಕ ನಾವು ಇದನ್ನು ಮಧ್ಯ ಕೈ ಆಡಿಸ್ಕೊಂತ ಚಂದಂಗೆ ಹುರಿಬೇಕು. ಇದು ಭಾಳ ಮುಖ್ಯ. ಆಮೇಲೆ ಇದ್ರಾಗ ಮೊದಲು ಹುರಿದಿಟ್ಟಿರ್ತೀವಲ್ರಿ ಮಳಕೆ ಕಾಳವನ್ನು ಹಾಕಿ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮ್ನಾಗ ಇದನ್ನು ಒಂದು 2 ನಿಮಿಷ ಹುರಿಬೇಕು. ಆಮೇಲೆ ನೀರು ಹಾಕಿ ಕುದಿಸ್ಬೇಕು. ಈ ಕಾಳು ಕುದಿಯೋಕೆ ಸ್ವಲ್ಪ ಟೈಮ್ ಹಿಡಿತೈತಪ್ಪ, ನಮ್ಮ ಕಡೆ ಅಷ್ಟೇ ಟೈಮೂ ಇಲ್ಲ, ಆಮೇಲೆ ಗ್ಯಾಸ್ ಭಾಳ ಖರ್ಚಾಗ್ತೈತಿ ಅಂತ ಅನ್ನೋರು ಈಗ ಇದನ್ನು ಕುಕ್ಕರ್ನಾಗ 1 ಸೀಟಿ ಹೊಡೆಸಿದ್ರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ಲಕ್ಷ ಇರಲಿ, 1 ಸೀಟಿ ಹೊಡಿಸ್ಬೇಕು, ಇಲ್ಲ ಅಂತಂದ್ರೆ ಕಾಳು ಭಾಳ ಮೆತ್ತಗಾಗ್ತಾವೆ. ನಾ ಇಲ್ಲ ಇದನ್ನು ಹಂಗೆ ಕಡಾಯಿ ಒಳಗೆ ಕುದಿಸಾಕತ್ತೀನಿ ರೀ. ಅವಾಗವಾಗ ನಡ್ಬರ್ಕ ಮುಚ್ಚಳ ತೆಗೆದ್ಬಿಟ್ಟು ಚೆಕ್ ಮಾಡ್ಕೊಂತಿರ್ಬೇಕು. ನೀರೇನ್ರಿ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಹಿಂಗೆ ಕುದಿಸಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿತೈತ್ರಿ, ಆದ್ರೆ ಪಲ್ಯ ಭಾಳ ರುಚಿ ಆಗುತ್ತೆ. ಕುಕ್ಕರ್ನಾಗ ಭಾಳ ಜಲ್ದಿ ಆಗುತ್ತೆ ರೀ, ಆದ್ರೆ ಕೆಲವೊಂದು ಸಲ ಅದು ಓವರ್ ಕುಕ್ ಆಗಿಬಿಡ್ತೈತಿ, ಕಾಳು ಭಾಳ ಮೆತ್ತಗಾಗುತ್ತೆ. ಆಮೇಲೆ ಕಾಳಿಂದ ನ್ಯೂಟ್ರಿಷನ್ ವ್ಯಾಲ್ಯೂನು ಕಮ್ಮಿ ಆಗ್ತೈತಿ. ಒಂದು 5-6 ನಿಮಿಷ ಕುದಿಸಿದ ಮೇಲೆ ಕಾಳಿಗೆ ಚಲೋ ತಂಗೆ ಬೆಂದೈತ್ರಿ, ಭಾಳ ಮೆತ್ತಗೂ ಆಗಿಲ್ಲ, ಭಾಳ ಬಿರುಸೂ ಇಲ್ಲ. ಗ್ಯಾಸ್ ಆಫ್ ಮಾಡೋಕ್ಕಿಂತ ಮೊದಲು 1 ಟೇಬಲ್ ಸ್ಪೂನಷ್ಟು ಹುರಿದಿದ್ದೆ ಗುರೆಳ್ಳು ಪುಡಿ ಅಥವಾ ಹುಚ್ಚೆಳ್ಳು ಪುಡಿ ಮತ್ತು ಖಾರಳ ಪುಡಿ ಅಂತಲೂ ಕರೀತಾರೆ. ಸಣ್ಣ ಕತ್ತರಿಸಿಂತ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಬಂದ್ ಮಾಡಿದ್ರೆ ಆಯ್ತು ನೋಡ್ರಿ, ಹೆಲ್ದಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಡಕೆ ಕಾಳು ಪಲ್ಯ ರೆಡಿ. ರೊಟ್ಟಿ ಚಪಾತಿ ಇಲ್ಲ ಅಂತಂದ್ರೆ ರಾಯಚೂಡಿ ಮಸ್ತ್ ಬಿಸಿ ಬಿಸಿ ಪಲ್ಯನ ಎಂಜಾಯ್ ಮಾಡಿರಿ. ಇವತ್ತಿನ ರೆಸಿಪಿ ಮತ್ತು ನಾ ಹೇಳಿದ್ದೆ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳು ನಿಮ್ಗೇನ್ರಿ ಲೈಕ್ ಆದವಪ್ಪ, ಸ್ವಲ್ಪ ಏನ್ರಿ ಹೆಲ್ಪ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.